ಮೇಡಮ್ ಈ ಕಡೆ ಮೇಡಮ್ ಆಗಮನವನ್ನು ಬಯಸಿದಂತಹ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀ ಶಶಿಧರ್ ಎಸ್ ಕೋಸಂಬೀರವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು. ಅವರಿಗೆ ನಿಮ್ಮೆಲ್ಲ ಪರವಾಗಿ ಹಾಗೂ BGS ಸಂಸ್ಥೆಗಳ ಪರವಾಗಿ ಉತ್ಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶಿಕ್ಷಕರೇ ಹಾಗೂ ಎಲ್ಲ ಮಕ್ಕಳು, ಇವತ್ತಿನ ನಿಮ್ಮ ವಿಶೇಷ ಗ್ರಾಮ ಸಭೆ ಇವತ್ತು ನಮ್ಮ BGS ಶಾಲೆಯಲ್ಲಿ ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ನಿಮ್ಮ ಶಾಲೆಯಲ್ಲಿ ಮಾತ್ರ ಗ್ರಾಮ ಸಭೆಗಳನ್ನು ನಡೆಸಿ ನಿಮ್ಮ ಕುಂದುಕೊರತೆಗಳನ್ನು ಆಲಿಸಿ ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ರು. ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದೇ ಶಾಲೆಯಲ್ಲಿ ಒಂದೇ ಸೂರಿನಡಿ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ಮಾಡಿ ಜಿಲ್ಲಾ ಆಡಳಿತ, ಮಂಚನಮನೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಹಾಗೂ ನಮ್ಮ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಫೌಂಡೇಶನ್ ರಿಜಿಸ್ಟರ್ ಹಾಗೂ ನಮ್ಮ ಶಾಲೆಯ ಸಹಯೋಗದೊಂದಿಗೆ ಇವತ್ತು ಈ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಮಂಚನಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಮಧು ಅವರು ಆಸೀನರಾಗಬೇಕಾಗಿತ್ತು. ಬಟ್ ತುರ್ತು ಕೆಲಸದ ನಿಮಿತ್ತ ಅವರು ಬಂದಿಲ್ಲ. ಅವರ ತಂದೆಯವರಾಗಿರುವಂತಹ ಅಪ್ಪಿಯನ್ನವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ here. Matru Devo Bhava, Pitru Devo Bhava, Acharya Devo Bhava, Atiti Devo Bhava. Guests are very important to any program. With their presence, the program will reach its divinity. Now I heartfully request our headmaster G.V. Gangadhar sir to welcome the gathering. ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದೆ. ಹಾಗೂ ಡಾಕ್ಟರ್ ಅರ್ಚನಾ ಮೇಡಮ್ ಅವರು, ಆಡಳಿತ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ದಿಬ್ಬೂರು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಎನ್ ರಮೇಶ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ವಕೀಲರಾಗಿರುವಂತಹ ಗೀತಾ. ನಿಮ್ಗೆ ಈ ಹಕ್ಕು, ಮಕ್ಕಳಿಗೆ ಬರ್ಬೇಕಾಗಿರೋ ಹಕ್ಕುಗಳು ಈ ದೇಶದಲ್ಲಿ ನಿಮ್ಗೆ ಯಾರು ಕೊಡ್ತಾರೆ ಗೊತ್ತಾ?
ಎಲ್ಲಿಂದ ಬರೋದು ನಿಮ್ಗೆ ಈ ಹಕ್ಕು? ಯಾರು ಕೊಡೋದು ಹೇಳಿ? ಯಾರಾದ್ರೂ ಉತ್ತರ ಹೇಳಿ. ಸರ್ಕಾರಕ್ಕೆ ಎಲ್ಲಿಂದ ಹಕ್ಕು ಬರುತ್ತೆ ನಿಮ್ಗೆ ಆ ಹಕ್ಕು ಕೊಡ್ಲಿಕ್ಕೆ? ಸರ್ಕಾರ ಬೇಕಾಗಿಲ್ಲ, ನೇರವಾಗಿ ಒಂದು ಎಂಟಿಟಿ ಇದೆ, ಅಲ್ಲಿಂದ ನಿಮ್ಗೆ ಹಕ್ಕು ಬರೋದು. ಯಾವುದಂತ ಯಾರು ಹೇಳ್ತೀರಾ? ವೆರಿ ಗುಡ್, ವೆರಿ ಗುಡ್. ಸೊ ದಯವಿಟ್ಟು ಅದು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಈ ದೇಶದಲ್ಲಿ ನೀವು ಹುಟ್ಟೋದಕ್ಕಿಂತ ಮುಂಚೆನೆ ನಾಗರಿಕರಾಗಿರ್ತೀರಾ ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಇರುವಾಗ. ಅಂಡ್ ನಿಮ್ಗೆ ಒಂದು ನಾಗರಿಕರಾಗಿ ಬೇಕಾಗಿರೋ ಎಲ್ಲ ಹಕ್ಕುಗಳು ಅವಾಗಿಂದನೇ ಸಿಗುತ್ತೆ. ಇದು ಯಾವ ಸರ್ಕಾರ, ಯಾವ ಹಿರಿಯವರು ಯಾರು ನಿಮ್ಗೆ ಕೊಡಲ್ಲ, ಸಂವಿಧಾನ ಕೊಡುತ್ತೆ. ಸೊ ಎಲ್ಲಕ್ಕಿಂತ ಮುಖ್ಯ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ, ಅದನ್ನ ಕಾಪಾಡೋದು ನಮ್ಮ ಕರ್ತವ್ಯ. ಅಥವಾ ಲೈಂಗಿಕ ದೌರ್ಜನ್ಯದಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ದೌರ್ಜನ್ಯ ಆದಾಗ ಮುಂದೆ ಬಂದು ಹೇಳ್ಬೇಕು ತಾನೆ? ಹೇಳ್ತೀರಾ? ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗಾದ್ರೂ ಹೇಳಿ, ಅವ್ರ ಕಡೆಯಿಂದಾದ್ರೂ ಫೋನ್ ಮಾಡಿ ಹೇಳ್ಬೇಕು. ಸೊ ಆ ಥರ ಫೋನ್ ಮಾಡಿದಾಗ ನಾವು ತಕ್ಷಣ ಬಂದು ನಿಮ್ಮನ್ನ ರೆಸ್ಕ್ಯೂ ಮಾಡ್ತೇವೆ. ಅರ್ಥ ಆಯ್ತಾ? ಮತ್ತೆ ಅವರ ಮೇಲೆ ಕಾನೂನು ಕ್ರಮನ ನಾವು ವಹಿಸ್ಕೊಂತೀವಿ. ನಂತರ ಇವಾಗ ಬೇಜಾನ್ ಮಕ್ಕಳು ಬಂದು ಹೇಳಿದ್ರು ಈ ಥರ ನಮಗೆ ಏಕ ಪೋಷಕರಾಗಿದ್ದೇವೆ ಅಂತ. ಸೊ ಏಕ ಪೋಷಕರಲ್ಲಿ ಯಾರು ಫಸ್ಟ್ ಆಫ್ ಆಲ್ ಯಾರು ಬಾಲ್ಯ ವಿವಾಹಕ್ಕೆ ಒಳಗಾಗಿರ್ತಾರೋ, ಬಾಲ ಕಾರ್ಮಿಕರಿಗೆ ಒಳಗಾಗಿರ್ತಾರೋ, ಅಥವಾ ಪೋಕ್ಸೋ ಕಾಯ್ದೆ ಅಥವಾ ಭಿಕ್ಷಾಟನೆ, ಈ ತರ ಯಾವುದೇ ಒಂದು ದೌರ್ಜನ್ಯಕ್ಕೆ ಒಳಗಾಗಿರೋ ಮಕ್ಕಳಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರತಿ ತಿಂಗಳು 4,000ದಂತೆ ಆರ್ಥಿಕ ಸಹಾಯಧನ ನಾವು ಮಾಡ್ತೀವಿ. 1 ವರ್ಷಕ್ಕೆ ನಾವು ಆರ್ಥಿಕ ಸಹಾಯಧನ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂದ್ರೆ ಅವ್ರು ಮತ್ತೆ ಎಜುಕೇಶನ್ ಕಂಟಿನ್ಯೂ ಮಾಡಲಿ ಅಂತ ಹೇಳ್ಬಿಟ್ಟು ಆರ್ಥಿಕ ಸಹಾಯಧನ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಏಕ ಪೋಷಕರು ಆಗಿದ್ರೆ, ಅವರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ರೆ ಅವ್ರಿಗೂ ಸಮೇತ 1 ವರ್ಷದ ತನಕ ಕೊಡ್ತೀವಿ. ಇಲ್ಲ ಇಬ್ರು ಪೋಷಕರು ಇಲ್ಲ ಅಂತ ಹೇಳಿದ್ರೆ ಅವ್ರು ಎನಿ ಟೈಮ್ ಅವ್ರು APL ಆಗಿ ಆಗಿರ್ಬೋದು. ಓಕೆ, ನಿಮ್ಮ ಎದೆ ಭಾಗ ಅನ್ಸೇಫ್ ಟಚ್, ಅರ್ಥ ಆಯ್ತಾ? ಕೈ ಸೇಫ್, ಬೆನ್ನು ಅನ್ಸೇಫ್. ನಿಮ್ಮ ಟೀಚರ್ ಒಳ್ಳೆ ಮಾರ್ಕ್ಸ್ ಬರೆದಾಗ ನಿಮ್ ಭುಜ ತಟ್ಟಿತಾರೆ, ಅದು ಸೇಫ್ ಟಚ್. ಓಕೆ, ನಂತರ ನಿಮ್ಮ ಪ್ರೈವೇಟ್ ಭಾಗಗಳು. ಓಕೆ, ಅನ್ಸೇಫ್ ಟಚ್ ನಿಮ್ಮ ತೊಡೆ, ಅನ್ಸೇಫ್ ಟಚ್ ನಿಮ್ಮ ಪಾದ, ಸೇಫ್ ಟಚ್. ಸೊ ಈ ಭಾಗದಲ್ಲಿ ಯಾರೇ ಆಗಿರ್ಲಿ ಮುಟ್ತಾ ಇದ್ರೆ ಅಥವಾ ಅವರ ಪಾರ್ಟ್ಸ್ ನ ಮುಟ್ಟಿ ಅಂತ ಹೇಳಿದ್ರೆ ಅಥವಾ ಆ ರೀತಿಯಾದ ವಿಡಿಯೋ ಕಂಟೆಂಟ್ ನ ನೋಡಿ ಅಂತ ನಿಮ್ಮನ್ನ ಪ್ರೇರೇಪಿಸ್ತಾ ಇದ್ರೆ ಅಥವಾ ಗೇಟ್ಗೆ ಬೀಗ ಹಾಕಿಸಿಕೊಡಬೇಕಾಗಿ ಮನವಿ. ಸಾರ್ವಜನಿಕರು ಒಳಗೆ ಬಂದು ತೊಂದರೆ ಮಾಡುತ್ತಿದ್ದಾರೆ. ಚೆಂಡಾಟ ಆಡಿ ಕಿಟಕಿ, ಗಾಜು, ಗೋಡೆಗಳನ್ನು ಹಾಳು ಮಾಡುತ್ತಿದ್ದಾರೆ. ಅದನ್ನು ತಡೆಯಲು ಕ್ರಮ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಚನಬಲೆ. ಗ್ರಂಥಾಲಯದ ಗೇಟ್ಗೆ ಬೀಗ ಹಾಕಿಸಿಕೊಡಬೇಕಾಗಿ ಮನವಿ. ಸಾರ್ವಜನಿಕರು ಒಳಗೆ ಬಂದು ತೊಂದರೆ ಮಾಡುತ್ತಿದ್ದಾರೆ. ಚೆಂಡಾಟ ಆಡಿ ಕಿಟಕಿ, ಗಾಜು, ಗೋಡೆಗಳನ್ನು ಹಾಳು ಮಾಡುತ್ತಿದ್ದಾರೆ. ಅದನ್ನು ತಡೆಯಲು ಕ್ರಮ ವಹಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ನಮ್ಮ ಶಾಲೆಯಿಂದ ಗ್ರಂಥಾಲಯಕ್ಕೆ ಓದ್ಕೊಳ್ಳಕ್ಕೆ ಒಂದು ಗೇಟ್ ಇಟ್ಟಿದ್ದೀವಿ. ಆ ಶಾಲಾ ಆವರಣದಲ್ಲಿ ಗ್ರಂಥಾಲಯ ಕಟ್ಟಿಲಾಗಿದೆ ಹೊಸದಾಗಿ. ಹಾಗೂ ಆಚೆ ಕಡೆಯಿಂದ ಸಾರ್ವಜನಿಕರು ಬರೋದಕ್ಕೆ ಒಂದು ಸಪರೇಟ್ ಗೇಟ್ ಒಂದು ಇಟ್ಟಿದ್ದೀವಿ. ಒಂದು ಗ್ರೇಟ್ ಆ ಕಡೆಯಿಂದ ಗೇಟ್ಗೆ ಬೀಗ ಹಾಕಿದೆ. ಈ ಕಡೆ ಶಾಲೆಯಿಂದ ಹೋಗೋ ಗೇಟ್ಗೂ ಗೇಟ್ ಎಲ್ಲ ಇಟ್ಟಿದೆ. ಬೀಗ ಇವತ್ತು ಹಾಕ್ಸ್ತೀನಿ, ಅಳವಡಿಸ್ತೀನಿ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಚನಬಲೆ. ನಮ್ಮ ಶಾಲೆಯ ಅಡುಗೆ ಕೋಣೆಯು ತುಂಬಾ ಶಿಥಿಲವಾಗಿದೆ. ಆದ್ದರಿಂದ ನಮಗೆ ಅಡುಗೆ ಕೊಠಡಿಯನ್ನು ಕಟ್ಟಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಕೇಂದ್ರಗಳು, ಲೈಬ್ರರೀಸ್ ನಲ್ಲಿ ಚೆಸ್ ಕೇರಂ ಇಡಬೇಕು, ಚೆಸ್ ಕೇರಂ ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಮಟ್ಟಕ್ಕೆ ಕಲ್ತಿದ್ದಾರೆ ಅಂತ ಒಂದು November 14th ಮಕ್ಕಳ ದಿನಾಚರಣೆಗೆ ಸಂಬಂಧಪಟ್ಟಂತೆ ಒಂದು ಚೆಸ್ ಮತ್ತೆ ಕೇರಮ್ದು ಒಂದು ಗೇಮ್ಸ್ ಗ್ರಾಮ ಪಂಚಾಯತ್ ಲೆವೆಲ್, ತಾಲೂಕ್ ಪಂಚಾಯತ್ ಲೆವೆಲ್ ಮತ್ತೆ ಜಿಲ್ಲಾ ಹಂತದಲ್ಲಿ ಮಾಡಿದ್ವಿ. ಅದರಲ್ಲಿ ಎಲ್ಲ ಭಾಗವಹಿಸಿ ತಾಲೂಕ್ ಹಂತದಲ್ಲಿ ಮತ್ತೆ ಜಿಲ್ಲಾ ಹಂತದಲ್ಲೂ ಕೂಡ ಎಲ್ಲರೂ ಭಾಗವಹಿಸಿದ್ದಾರೆ. ನೆಕ್ಸ್ಟ್ ವರ್ಷದಿಂದ ಮಕ್ಕಳಿಗೆ ಇನ್ನೂ ಒಂದಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಮಾಡಿ ಕಾಂಪಿಟೇಷನ್ ಅನ್ನ ಇಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಇನ್ನೂ ಕೊಟ್ಟಿಲ್ಲ ಚೆಸ್ ಇದು ಚೆಕ್ಗಳು. ನೀವು ಹೌದಾ? ನೋಡಿ, ಈಗ ಯಾರು ಅವತ್ತು ಗೆದ್ದಿದ್ರು ಚೆಸ್ ಕೇರಮ್ ಅಲ್ಲಿ
ಅವ್ರಿಗೆ ಚೆಕ್ ಅನ್ನ, ಕ್ಯಾಶ್ ಪ್ರೈಸ್ ಅನ್ನ ಮಾನ್ಯ ಅಧ್ಯಕ್ಷರು ಮತ್ತೆ ವಿತರಿಸಲಿದ್ದಾರೆ. ಇದೊಂದು ಭಾಗ. ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಈ ಒಂದು ಮೂಲ ಸೌಕರ್ಯಗಳಿಗೆ ಬಂದಾಗ ಎಲ್ಲಾ ಕಡೆ ಮೂಲ ಸೌಕರ್ಯಗಳ ಸಮಸ್ಯೆ ಸರ್ಕಾರಿ ಶಾಲೆಗಳಿಗೆ ಇರುತ್ತೆ. ಸಾಮಾನ್ಯವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ಆಗಿರ್ಬೋದು, ಶಾಲಾ ಕೈತೋಟ ಆಗಿರ್ಬೋದು, ಅಡಿಗೆ ಕೋಣೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು ಕಟ್ಟಿಸ್ಕೊಡ್ಬೋದು. ಅದು ಬರೀ ನಮ್ಮ ಮಂಚನಬೆಲೆಗೆ ಮಾತ್ರ ಸೀಮಿತ ಆಗೋದು ಬೇಡ. ನಮ್ಮ ಜಿಲ್ಲೆಯ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ನಾವು ಈಗಾಗಲೇ ನಿರ್ದೇಶನನ ಈ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳಿದೀವಿ. ನನ್ನ ಪ್ರಕಾರ 70% ಅಷ್ಟು ಎಲ್ಲಾ ಶಾಲೆಗಳಲ್ಲಿ ಈ ಸೌಲಭ್ಯಗಳು ಕವರ್ ಆಗಿದೆ. ಇನ್ ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥದ್ದು ಈ ವರ್ಷ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಈ ವೇದಿಕೆಯಲ್ಲಿ ತಿಳಿಸ್ತೇನೆ. ಕೆಲವು ಕಡೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಅದು ಟೀಚರ್ಸ್ ಇರ್ಬೋದು, ಬೇರೆ ಬೇರೆ ಜನನೂ ಕೂಡ ಆಗಿರ್ಬೋದು. ಈ ಥರದ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ನಾನು ಈಗಾಗಲೇ ವೇದಿಕೆ ಮೇಲೂ ಸಹಿತ ಹೇಳಿದೆ, ಪ್ರತಿಯೊಂದು ಪೊಲೀಸ್ ಠಾಣೆಗಳ ಅವ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಬೇಕು ಅಥವಾ ಮಕ್ಕಳಿಗೆ ಕರೆಸ್ಕೊಳ್ಬೇಕು. ಪ್ರತಿ ಗುರುವಾರ ತೆರೆದ ಮನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ, ಮಕ್ಕಳ ಕಾನೂನುಗಳ ಬಗ್ಗೆ, ಮಕ್ಕಳು ಯಾವ ರೀತಿ ರಕ್ಷಣಾತ್ಮಕವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆದು. ಮತ್ತೆ ಪ್ರತಿಯೊಬ್ಬ ಬೀಟ್, ಒಂದೊಂದು ಊರಿಗೆ ಒಬ್ಬ ಬೀಟ್ ಪೊಲೀಸರು ಇರ್ತಾರೆ, ಅವರು ಸಹಿತ ರೌಂಡ್ಸ್ ಹಾಕ್ಬೇಕಂತಕ್ಕಂಥದ್ದು. ಮತ್ತೆ ಬಸ್ ನಿಲ್ದಾಣದಲ್ಲಿಯೂ ಸಹಿತ ಮಕ್ಕಳನ್ನು ಶಾಲೆಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಬೇಕು. ಆ ಥರ ಯಾರಾದ್ರೂ ಇದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ವೇದಿಕೆ ಮುಖಾಂತರ ಹೇಳಿದ್ವಿ. ಇವತ್ತಿನ ವಿಶೇಷ ಗ್ರಾಮ ಸಭೆಯಲ್ಲಿ ಮಕ್ಕಳು ಏನು ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ರು. ಶೌಚಾಲಯ ಇಲ್ಲ ಅಂತ ಮಾಡಿದ್ರು, ಊಟದ ಕೋಣೆ ಸೋರ್ತಾ ಇದೆ ಅಂತ ಮಾಡಿದ್ರು. ಕೆಲವೊಬ್ರು ನಮ್ಮ ತಂದೆ ಇಲ್ಲ ನಮಗೆ ಸಹಾಯ ಮಾಡಿ ಅಂದ್ರು. ಕೆಲವೊಬ್ರು ಈ ಬಸ್ ನಿಲ್ದಾಣದಲ್ಲಿ ಬಸ್ಸಿನಲ್ಲಿ ನಮಗೆ ಕೆಲವೊಬ್ರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಮಾಡಿದ್ರು. ಅವ್ರ ಪರಿಸರದಲ್ಲಿ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಅದು ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ PDO ಅವರು ಇರ್ಬೋದು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಪಂದಿಸ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು.